ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ
ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವಾ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ, ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವಾ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ, ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವಾ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ, ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವಾ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು